ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಈಗಾಗಲೇ ಕಂಪ್ನಿ ಸ್ಟಾರ್ಟ್ ಆಗಿ ನಮ್ಮ ಕಾರ್ಯಾಗಾರ ಕೆಲಸಗಳು ಎಲ್ಲ ಸ್ಟಾರ್ಟ್ ಆಗಿ ಮೊದಲನೇ ತಿಂಗಳದ ಡ್ರಾನು ಸ್ಟಾರ್ಟ್ ಆಗಿ 1 ವರ್ಷ ಆಗ್ತಾ ಬಂತು. ಮುಂದಿನ ತಿಂಗಳ ಆಗಸ್ಟ್ 15ಕ್ಕೆ ಸರಿಯಾಗಿ 1 ವರ್ಷ ಆಗ್ತತಿ. 1 ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮದು ಕನಸಿತ್ತು, ನಮ್ಮ ಕಂಪ್ನಿ ವತಿಯಿಂದ ಅತಿ ಹೆಚ್ಚು ಮಹಿಳಾ ಸಬಲೀಕರಣ ಮತ್ತು ಎಜುಕೇಷನ್ ಕಡೆಗೆ ಜಾಸ್ತಿ ನಾವು ಒತ್ತು ಕೊಡಬೇಕನ್ನೋದು ನಮ್ಮ ಕನಸಾಗಿತ್ತು. ನಾವು ಇದು ಕಂಪನಿ ಹುಟ್ಟು ಹಾಕಬೇಕಾದ್ರೆ ಅದರ ಅಂಗವಾಗಿ ನಾವು ಸ್ಟಾರ್ಟಪ್ಪೇ ಮಾಡೋಣ ಇದು ಅಂತೇಳಿ ಇತ್ತು ನಮ್ಮ ಮನಸ್ಸಲ್ಲಿ. ಅಂದರೆ ಸ್ಟಾರ್ಟಿಂಗೇ ಮಾಡೋಕ್ಕಾಗಲ್ಲ, ಜನಸಂಖ್ಯೆಗಳು ಹೆಂಗೆ ಹೆಚ್ಚಾಗ್ತದೆ ಹಂಗೆ ನೋಡ್ಕೊಂಡು ನಾವು ರೂಪುರೇಷೆಗಳು ಸ್ಟಾರ್ಟ್ ಮಾಡೋಣ ಅಂಥೇಳಿ ಮತ್ತೊಂದು ಯೋಚನೆ ಮಾಡಿ ಇಲ್ಲಿಗೆ ಮಾಡೋಕ್ಕೆ 1 ವರ್ಷ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕಂಪ್ನಿ 1 ವರ್ಷದವರೆಗೆ ಭಾಳ ನಗುತ್ತಾ ಸಾಗ್ತಾ ಬಂತು. ಇಲ್ಲಿ ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ನ ಪ್ರತಿಯೊಬ್ಬ ಸದಸ್ಯರೇನೀಗ 5,500 ಜನನೂ ನಮ್ಮ ಸಹಕಾರ ಕೊಟ್ಟರು. ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಕಂಪ್ನಿ ನಡೀತಾ ಮತ್ತು ಭಾಳ ಚೆನ್ನಾಗಿ ನಗ್ನಗ್ತಾ ಓಡ್ತಾ ಇದೆ. ಜೊತೆಗೆ ಈಗ ಎಜುಕೇಷನ್ ಅಂತ ಬಂದಾಗ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕನಸನ್ನು ನನಸು ಮಾಡಬೇಕಂತ ಹೇಳಿ ನಾವು ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ವತಿಯಿಂದ ಇದು IAS IPS ಆಮೇಲೆ PDO ನರ್ಸಿಂಗು ಯಾವುದೇ ಇರಲಿ ಕೋಚಿಂಗ್ ಸೆಂಟ್ರುಗಳು ಕೋಚಿಂಗ್ ಕೊಡೋಂಥ ತರಬೇತಿ ಕಾರ್ಯಾಗಾರಗಳು ನಡೆಸಬೇಕು ಸ್ಟಾರ್ಟಪ್ ಅಂಥೇಳಿ ನಾವು ಯೋಚನೆ ಮಾಡಿದಾಗ ನಾವು ಇಲ್ಲಿ ಏನೇ ಮಾಡೋಕ್ಕೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಬಿಜಾಪುರ ಧಾರವಾಡ ಅಲ್ಲೆಲ್ಲ ನಡೀತಾ ಇದ್ದಾವೆ. ಕಲ್ಯಾಣ ಕರ್ನಾಟಕ ಭಾಗದಿಂದ ನಾವು ಬಳ್ಳಾರಿ ಹೊಸಪೇಟೆ ಹರಪನಹಳ್ಳಿ ಈ ಕಡೆ ಭಾಗದವರು ನಾವು ಈ ಕೋಚಿಂಗ್ಗಳು ತರಬೇತಿ ತಗೊಳಕ್ಕಂದ್ರೆ ನಾವು ಇಲ್ಲಿಂದ ಬೆಂಗಳೂರು ಹೋಗಬೇಕು ಅಥವಾ ಧಾರವಾಡ ಹೋಗಬೇಕು ಅಥವಾ ಬಿಜಾಪುರ ಹೋಗಬೇಕು, ತುಂಬ ದೂರ ಆಗ್ತದೆ. ಅದ್ರಾಗೂ ನಮ್ಮ ರೈತಾಪಿ ಜನರಿಗೆ ಭಾಳ ಕಷ್ಟ ಆಗ್ತತಿ. ರೈತರಿಗೆ ಮಳೆ ಬೆಳೆ ಕಷ್ಟ, ಮಳೆ ಇಲ್ಲದ ಅಂಗವಾಗಿ ಅವರಿಗೆ ಭಾಳ ಕಷ್ಟ ಆಗ್ತಿರ್ತದೆ. ಅಂಥವ್ರ ಮಕ್ಕಳು ಕಾನ್ಸೆಪ್ಟ್ ಇರ್ತದೆ ನಾವು ಓದಬೇಕು ನಾವು ಬೆಳಿಬೇಕಂತ. ಇಲ್ಲಿಂದ ಧಾರವಾಡ ಬೆಂಗಳೂರು ಬಿಜಾಪುರಕ್ಕೆ ಹೋಗೋಕ್ಕಂದ್ರೆ ಅವರಿಗೆ ಸಾಕಷ್ಟು ಹಣ ಬೇಕಾಗ್ತದೆ. ಹಂಗಾಗಿ ಯೋಚನೆ ಮಾಡಿದಾಗ ನನ್ನ ಕುಟುಂಬದಲ್ಲಿನ ನನಗೆ ಹಂಗೆ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಾವು ಕಳಿಸ್ಬೇಕಂದ್ರೆ ಎಷ್ಟು ಖರ್ಚು ಬರ್ತತಿ, ಏನೆಲ್ಲ ಸಾಧ್ಯತೆ ಮಾಡಬೇಕು ಅವರಿಗೆ ಅಂಥೇಳಿ ಇಲ್ಲಿ ಜನರಿಗೆ, ಇಲ್ಲಿ ರೈತರ ಮಕ್ಕಳಿಗೆ, ಇಲ್ಲಿ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಅನುಕೂಲ ಆಗಬೇಕಂದ್ರೆ ನಾವು ಈ ಒಂದು ತರಬೇತಿ ಕೇಂದ್ರ ಮಾಡಬೇಕು. IAS IPS ಇದು ನಾನಾ ರೀತಿಯ ಕೋಚಿಂಗ್ಗಳು 1ನೇ ತರಗತಿಯಿಂದ ಹಿಡಿದು SSLC ಓದ್ತಕ್ಕಂಥ ಮಕ್ಕಳುಗಳಿಗೂ ಸಹ ಒಳ್ಳೆಯ ಶಿಕ್ಷಣ ಸಿಗಬೇಕು. ಶಿಕ್ಷಣ ಸಿಗಬೇಕಂದ್ರೆ ತರಬೇತಿ ಭಾಳ ಮುಖ್ಯ ಆಗಿರ್ತೈತಿ. ಹಾಗಾಗಿ ನಾವು ಈ ತರಬೇತಿ ಇದು ತೆಗಿಬೇಕು ಅಂಥೇಳಿ ಲೈಬ್ರರಿ ಕೋಚಿಂಗ್ ಸೆಂಟ್ರು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನನಗೆ ಖುಷಿ ಏನಂದರೆ ಈ ಕೋಚಿಂಗ್ ಸೆಂಟ್ರ್ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟು ವಾರ್ಷಿಕೋತ್ಸವದ ಅಂಗವಾಗಿ 1 ತಿಂಗಳ ಮುಂಚೆನೇ ಇದೇ ಬರ್ತಕ್ಕಂಥ ಭಾನುವಾರ ದಿನ ನಾವು ಒಂದು ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹಕಾರ ಕೊಡ್ರಿ. ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ತಾಲೂಕಿನ ಜನರಿಗೆ ನಿಮ್ಮಿಂದ ಸುದ್ದಿ ಬಿತ್ತನೆ ಆಗಲಿ, ಅವ್ರ ಮಕ್ಕಳು ಬಂದು ಇಲ್ಲಿ ನಮಗೆ ಅಡ್ಮಿಷನ್ಗಳು ಕೊಡಲಿ. ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚಿನ ಶುಲ್ಕ ನಾವು ತಗೊಳ್ತಾ ಇಲ್ಲ. ನಮ್ಮ ಕಂಪ್ನಿ ವತಿಯಿಂದ ರಿಯಾಯಿತಿ ರಿಯಾಯಿತಿನೂ ತಗೋಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ನಾನು ನಮ್ಮ ಸಹಪಾಠಿ ಮಾತಾಡಿದಾಗ ಆದರೆ ನಮಗೆ ಪ್ರಾಧ್ಯಾಪಕರಿಗೆ ಬೇರೆ ಬೇರೆ ಭಾಗದಿಂದ ಕರೆಸ್ಬೇಕು ಕೋಚರ್ಸ್ಗಳಿಗೆ ಕೋಚಿಂಗ್ ಕೊಡೋಕ್ಕೆ. ಕರೆಯಬೇಕಂದ್ರೆ ಅವರಿಗಾಗಿ ಆ ಪ್ರಾಧ್ಯಾಪಕರಿಗೆ ನಾವು ಕೊಡಲಿಕ್ಕೆ ನಾವು ಇದು ಬಿಲ್ಡಿಂಗ್ ಕೊಡ್ತೀವಿ, ನಾವು ಸ್ಟಡಿ ಚೇರ್ಸ್ಗಳು ಪ್ರತಿಯೊಂದು ಇರ್ತದೆ, ಬುಕ್ಸ್ ಇರ್ತವೆ, ಲೈಬ್ರರಿಗೆ ಎಲ್ಲ ಇರ್ತದೆ. ಆದರೆ ಪ್ರಾಧ್ಯಾಪಕರಿಗೆ ಕೊಡೋದು ಒಬ್ಬೊಬ್ರದ್ದು ಒಂದೊಂದು ರೇಟ್ ಇರುತ್ತೆ. ತರಬೇತಿ ಕೇಂದ್ರನ ಅಧ್ಯಯನ ಕೇಂದ್ರನ ಮಾಡ್ತಾರೆ ಸರ್. ಇದು ನಮಗೆ ಸ್ಟಾರ್ಟಿಂಗ್ ಲೈಬ್ರರಿ ಸರ್, ಅಧ್ಯಯನ ಕೇಂದ್ರ. ಇನ್ನೊಂದು 3 ತಿಂಗಳಲ್ಲಿ ಅದಕ್ಕೂ ನಾವು ಕೋಚರ್ಸ್ಗಳ ಹತ್ರ ಮಾತಾಡಿದ್ದೀವಿ. ಚಾಣಕ್ಯದವ್ರು ಬರ್ತೀನಂತ ಹೇಳಿದ್ದಾರೆ. ಆಮೇಲೆ ಸಾಧನಾ ಅಕಾಡೆಮಿ ಅವರು ಬರ್ತಾ ಇದ್ದಾರೆ ಬೆಂಗಳೂರು. ಆಮೇಲೆ ಸಾಕಷ್ಟು ಜನರು ನಮ್ಮ ಜೊತೆಗೆ ಇರ್ತಕ್ಕಂಥ ಸಂಗಡಿಗರು ಸಹ ಲೆಕ್ಚರ್ಸ್ಗಳು ಇದ್ದಾರೆ. ನಾನು ಬರ್ತೀನಿ ಕೋಚಿಂಗ್ ಮಾಡೋಕ್ಕೆ ತಿಂಗಳಲ್ಲಿ 1 ದಿನ 2 ದಿನ ಅಂತ ಹೇಳಿದ್ದಾರೆ. ಬಿಜಾಪುರ ಸರ್, ಬಿಜಾಪುರದವರು. ಹಾಂ ಸರ್, ಹೌದು ಸರ್. ಅವರೆಲ್ಲ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ತಿಂಗಳಲ್ಲಿ ಒಬ್ಬೊಬ್ಬರು ಲೆಕ್ಚರ್ 2 ಸಾರಿ ಬರ್ತಾರೆ ಆ ರೀತಿ. ಆಮೇಲೆ ಇಲ್ಲಿ ಸ್ಥಳೀಕರು ಸಹ ಕೆಲವೊಬ್ಬರು
ಇಲ್ಲೇ ನಮ್ಮ ಶಿವಮೂರ್ತಿ ಅಣ್ಣರು ನಾನು ಕೊಡ್ತೀನಿ, ನನ್ನ ಕೈಲಿ ಆದಷ್ಟು ಟೈಮ್ ಸೆಂಡ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಹೇಳಿದರೆ ಅದು ಖುಷಿ ವಿಚಾರ ನಮಗೆ. ಅಗತ್ಯವಾಗಿ ಹೀಗೆ ಅವರು ಕೋಚರ್ಸ್ಗಳು ತಿಂಗಳಲ್ಲಿ ಒಂದು 6ರಿಂದ 8 ಜನ ಬಂದು ಕೋಚ್ ಕೊಡ್ತಾರೆ. ಈಗ ಸದ್ಯದಲ್ಲಿ ನಾವು ಲೈಬ್ರರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಸ್ಟೂಡೆಂಟ್ಗಳು ಈಗ IAS IPSಗೆ ದೊಡ್ಡದಾಗ್ತದೆ ಅದು ಕೋಚ್ ಕೊಡಲಿಕ್ಕೆ. ಒಂದು ಕನಿಷ್ಠ 50 ಜನ ಸ್ಟೂಡೆಂಟ್ಸ್ಗಳು ಬೇಕಾದರೆ ಅಡ್ಮಿಷನ್ ಅವರಿಗೆ ಇಮ್ಮಿಡಿಯೇಟ್ಲಿ ನಾವು ಇದು IAS IPS ಕೋಚಿಂಗ್ ಸೆಂಟ್ರ್ ಮಾಡಿಬಿಡ್ತೀವಿ. ಜೊತೆಗೆ ರೆಸಿಡೆನ್ಸಿಯಲ್ಲಿ ಮಾಡಬೇಕನ್ನೋದಿದೆ ಸರ್. ನಮ್ಮ ಅದನ್ನು ಬರ್ತಕ್ಕಂಥ ದಿನದಲ್ಲಿ ನಮ್ಮ ಕಂಪ್ನಿ ವತಿಯಿಂದ ಅದು ವಸತಿ ಇದ್ರ ಜೊತೆಗೆ ನಾವು ಮಾಡ್ತೀವಿ ಸರ್. ನಾವು ಈಗ ಕೆಲವೇ ದಿನದಲ್ಲಿ ಈಗ ಇದೇ ವಾರದಲ್ಲಿ 3-4 ದಿನದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಭಾನುವಾರ ದಿನ ನಮಗೆ ಲೈಬ್ರರಿ. ಆಮೇಲೆ ನಾವು ಸ್ಟೂಡೆಂಟ್ಸ್ಗಳು ಹೆಂಗೆ ಬರ್ತಾರೆ, ಎಷ್ಟೆಷ್ಟು ಬ್ಯಾಚ್ ಮಾಡ್ತೀವಿ ಸರ್. ಅವ್ರಿಗೆ ಆ ಬ್ಯಾಚ್ನೇ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ನೋಡ್ಕೊಂಡು ಸಮಯ ಅವರಿಗೆ ಹಂಚಿಸ್ತೀವಿ. ಹಂಚಿ ಈ ಸಮಯದಿಂದ 1 ತಾಸು 2 ತಾಸು ಇಷ್ಟು ಕೋಚಿಂಗ್ ನಿಮಗೆ ನಡೀತಾ ಇರುತ್ತೆ, ನಿಮಗೆ ಪಾಠ ನಡೀತದೆ ಅಂತ ನಾವು ಹೇಳ್ತೀವಿ. ನಮ್ಮ ABS ಕಂಪ್ನಿಯಿಂದ ನಾವು ಇದಕ್ಕೂ ಮುಂಚೆ ಕಂಪ್ನಿ ಸ್ಟಾರ್ಟಪ್ ಕಂಪ್ನಿಯಲ್ಲೇ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿನೇ ವಿಶೇಷವಾಗಿ ಸ್ಕಾಲರ್ಶಿಪ್ ಕೊಡ್ತಾ ಬಂದಿದ್ದೀವಿ. ಎಲ್ಲ ಮಾಧ್ಯಮದವರಿಗೆ ನಿಮಗೆ ಗೊತ್ತಿದೆ, ಪ್ರತಿ ತಿಂಗಳೂ ಒಂದು 5 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಇದು ಭಾಳ ವಿಶೇಷತೆ ನಮ್ಮ